ಬಿಡದಿ ಟೌನ್ಶಿಪ್ ಗಲಾಟೆ ಇಲ್ಲಿ ತನಕ ನಾವು ಹೇಗೆ ನೋಡ್ತಾ ಇದ್ವಿ ಇದನ್ನ, ಇದು ಕಾಂಗ್ರೆಸ್ ವರ್ಸಸ್ JDS ನಡುವಿನ ಹೋರಾಟ ಅಂತ ಬಿಂಬಿತವಾಗಿತ್ತು. ಈಗ ಅಖಾಡಕ್ಕೆ ಫೀಲ್ಡ್ಗೆ ಬಿಜೆಪಿ ಕೂಡ ಎಂಟ್ರಿ ಕೊಡೋದಕ್ಕೆ ಮುಂದಾಗ್ತಾ ಇದೆ. ಸರ್ಕಾರದ ವಿರುದ್ಧ ಬಿಡದಿ ಟೌನ್ಶಿಪ್ ಹೋರಾಟಕ್ಕೆ ಸಿದ್ಧತೆಯನ್ನ ಬಿಜೆಪಿ ಮಾಡಿಕೊಳ್ತಾ ಇದೆ. ಬಿಡದಿ ಟೌನ್ಶಿಪ್ ವಿರುದ್ಧ ಬಿಜೆಪಿ ಪಾದಯಾತ್ರೆಯನ್ನ ಘೋಷಿಸಿದೆ. JDS ಬೆಂಬಲವನ್ನ ಪಡೆದು ಪಾದಯಾತ್ರೆ ಮಾಡೋದಕ್ಕೆ ಬಿಜೆಪಿ ತಯಾರಿಯನ್ನು ಮಾಡಿಕೊಳ್ತಾ ಇದೆ. ಪಾದಯಾತ್ರೆಗೆ ನೀವು ಸಪೋರ್ಟ್ ಮಾಡಿ ಅಂತ ಕೇಳ್ಬೋದು ಬಿಜೆಪಿ, ಬಟ್ ಅಷ್ಟು ಸುಲಭಕ್ಕೆ ಕೊಟ್ಟು ಬಿಡುತ್ತಾ ಸಪೋರ್ಟು, ದೊಡ್ಡ ಪ್ರಮಾಣದಲ್ಲಿ ಕೊಡುತ್ತಾ JDS ಅನ್ನೋದೇ ಪ್ರಶ್ನೆ. ಹೇಳ್ತೀವಿ ಏನಕ್ಕೆ ಅಂತ ಮುಂದಕ್ಕೆ. ಕುಮಾರಸ್ವಾಮಿ ಜೊತೆಗೆ ಬಿಜೆಪಿ ನಾಯಕರು ಚರ್ಚೆ ಮಾಡುವಂತಹ ಸಾಧ್ಯತೆ ಇದೆ. ಬಿಡದಿ ವಿಚಾರದಲ್ಲಿ ಈಗಾಗಲೇ ದೊಡ್ಡ ಮಟ್ಟದಲ್ಲಿ JDS ಹೋರಾಟವನ್ನು ಮಾಡಿದೆ. ಆ ಭಾಗದ ರೈತರು ಕೂಡ JDS ನಾಯಕರ ಜೊತೆಗೆ ಗಟ್ಟಿಯಾಗಿ ನಿಂತಿದ್ದಾರೆ. ಆಮೇಲೆ ಹೇಳಿ ಕೇಳಿ ಈ ಭಾಗ ಇದೆಯಲ್ಲ, ರಾಮನಗರ, ಬಿಡದಿ, ಈ ಭಾಗ ಎಲ್ಲ JDSನ ಫೋರ್ಟ್ ಇದ್ದಂಗೆ, ಅದು JDSನ ಕೋಟೆ ಇದ್ದಂಗೆ. ಆ ಕೋಟೆ ಒಳಗೆ ಅನ್ನೆಸೆಸರಿ ಬಿಜೆಪಿ ಬರೋದು JDSಗೂ ಒಳಗಿಂದೊಳಗೆ ರಾಜಕೀಯ ಹಿತಾಸಕ್ತಿಗಳ ವಿಚಾರದಲ್ಲಿ ಇಷ್ಟ ಇಲ್ಲ. ಹೀಗಾಗಿ ಅವರು ಸಪ್ರೇಟ್, ಇವ್ರಿಗೆ ವೆಯ್ಟ್ ಮಾಡದೆ ಅವರೇ ಸಪ್ರೇಟ್ ಹೋರಾಟವನ್ನು ದೊಡ್ಡ ಮಟ್ಟದಲ್ಲಿ ರೂಪಿಸಿದ್ರು. ಈಗ ಎಲ್ಲರೂ ಮಾತಾಡೋದೇ ಇಟ್ ಇಸ್ ಬಿಟ್ವೀನ್ ಕುಮಾರಸ್ವಾಮಿ ಮತ್ತು DK ಶಿವಕುಮಾರ್ ಅಂತ. ಸೊ ಹೋರಾಟಕ್ಕೆ ಇವರು ಎಂಟ್ರಿ ಕೊಡ್ತಾ ಇದ್ದಾರೆ. ಪರ್ಸೆಪ್ಷನ್ ಬಿಲ್ಡ್ ಮಾಡೋದಕ್ಕೆ ಬಿಜೆಪಿ ಕೂಡ ಮುಂದಾಗ್ತಾ ಇದೆ. ಹಾಗೆ ನೋಡೋದಕ್ಕೆ ಹೋದರೆ ಇದು ಫಸ್ಟ್ ಪಾದಯಾತ್ರೆ ಅಲ್ಲ ಸರ್ಕಾರದ ವಿರುದ್ಧ ಬಿಜೆಪಿ ಮಾಡ್ತಾ ಇರೋದು. ಹಿಂದೆ ನಾವು ನೋಡಿದ್ವಿ ಮೂಡ ಹಗರಣದ ವಿಚಾರದಲ್ಲಿ ಪಾದಯಾತ್ರೆಯನ್ನು ವಿಜೇಂದ್ರ ಕೈಗೆತ್ಕೊಂಡಿದ್ರು ಅಂತ. ಸೊ ಒಟ್ಟಿಗೆ ಸೇರಿ ಇವರು ಪಾದಯಾತ್ರೆಯನ್ನ ಮಾಡೋಕ್ಕಾಗತ್ತಾ ಅನ್ನೋದೇ ಪ್ರಶ್ನೆ. JDSಗೆ ನಿಖಿಲ್ ಕುಮಾರಸ್ವಾಮಿ ಪಾದಯಾತ್ರೆ ಮುಂದಾಳತ್ವವನ್ನು ವಹಿಸ್ಬೋದು. ಬಿಕಾಸ್ ಅವರೇ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಬೀಡು ಬಿಟ್ಟು ಪ್ರತಿ ಹಳ್ಳಿಗಳಲ್ಲೂ ಕೂಡ ಆಂದೋಲನದ ರೂಪದಲ್ಲಿ ಮಾಡ್ತಾ ಇದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಅವ್ರಿಗೆ ತುಂಬ ಮೈಲೇಜ್ ಕೂಡ ಸಿಕ್ಕಿದೆ ಇದರಲ್ಲಿ. ನಿಖಿಲ್ ಕುಮಾರಸ್ವಾಮಿ ಅವರು ಇವತ್ತು ಸುದ್ದಿಗೋಷ್ಠಿಯನ್ನು ನಡೆಸಬಹುದು. ಬಿಜೆಪಿ ಪಾದಯಾತ್ರೆಗೆ ಬೆಂಬಲ ಇದೆಯಾ ಇಲ್ವಾ ಅನ್ನೋದನ್ನ ಘೋಷಿಸಬಹುದು, ಅಥವಾ ಸಾಂಕೇತಿಕವಾಗಿ ನೀವು ಮುಂದಕ್ಕೆ ಹೋಗಿ ನಾವು ನಿಮ್ಮ ಹಿಂದಿರ್ತೀವಿ ಅಂತ ಕೂಡ ಹೇಳಬಹುದು. ಯಾಕಂದರೆ JDSಗೇನು ರಾಮನಗರ ಬಿಡದಿಯಲ್ಲಿ ಬಿಜೆಪಿಯಿಂದ ಗೇನ್ ಇಲ್ಲ. ಬಿಜೆಪಿಗೂ ಗೊತ್ತಿದೆ ಇವ್ರು ನಮ್ಮನ್ನು ಅಷ್ಟು ಸುಲಭಕ್ಕೆ ಒಳಗೆ ಬಿಟ್ಕೊಳ್ಳಲ್ಲ ಅಂತ. ಯಾಕಂದರೆ ನಾವು ಹಿಂದೆ ಮೈಸೂರಿನ ಪಾದಯಾತ್ರೆ ನೋಡಿದ್ವಿ ಮೂಡ ಹಗರಣದಲ್ಲಿ. ಅಲ್ಲಿ JDSನವರು ಒಂದೆರಡು ದಿನ ಕಾಣಿಸಿದ್ಬಿಟ್ರೆ ಬಿಜೆಪಿಗರಿಗೆ ಎಲ್ಲಿ ಸಪೋರ್ಟ್ ಕೊಟ್ಟರು. ನಾವು ಆಶಯ ಭಾಷಣಗಳನ್ನು ಮಾಡ್ಬೋದು, ದೋಸ್ತಿಗಳು ಒಟ್ಟಾಗಿ ಹೋಗ್ತಾರೆ ಅಂತ. ಅದು ಜಸ್ಟ್ ಅಧಿವೇಶನದ ಒಳಗಿರುತ್ತೆ ದೋಸ್ತಿಗಳ ಒಗ್ಗಟ್ಟು. ಅಧಿವೇಶನದ ಹೊರಗೆ ಪ್ರತ್ಯೇಕ ಹೋರಾಟಗಳನ್ನೇ ಮಾಡೋದವರು. ಅದು ಅವ್ರ ಅಸ್ತಿತ್ವಕ್ಕೂ ಕೂಡ ತುಂಬ ಮುಖ್ಯ ಆಗುತ್ತೆ. ಹೀಗೆ ಬಿಜೆಪಿಯವ್ರನ್ನ ಒಳಗಡೆ ಬಿಟ್ಕೊಳ್ತಾ ಹೋದರೆ JDS ಶಕ್ತಿ ಎಲ್ಲೆಲ್ಲಿ ಇದೆಯೋ ಅಲ್ಲಿ, ಆವಾಗ ಬಿಜೆಪಿ ತಲೆ ಮೇಲೆ ಹೊತ್ತು ಕೂತ್ಕೊಳ್ಳುತ್ತೆ, ನಮ್ಮನ್ನು ನುಂಗ್ಬಿಡುತ್ತೆ ಅನ್ನೋ ಭಯ ಒಳಗೆ JDSಗೂ ಇರುತ್ತೆ. ಆಮೇಲೆ ಹೈಜಾಕ್ ಮಾಡಬಾರ್ದು ಕ್ರೆಡಿಟ್ನ. ಇಲ್ಲಿ ತನಕ ಈ ಇಡೀ ಬಿಡದಿ ಟೌನ್ಶಿಪ್ನ ಕ್ರೆಡಿಟ್ ಯಾರಿಗೆ ಸಿಕ್ಕಿದೆ? ನಿಖಿಲ್ ಕುಮಾರಸ್ವಾಮಿಗೆ ಸಿಕ್ಕಿದೆ, JDSನವ್ರಿಗೆ ಸಿಕ್ಕಿದೆ. ಕ್ರೆಡಿಟ್ ಈಗ ಅನಾಯಾಸವಾಗಿ ಇನ್ನೊಬ್ಬರ ಜೊತೆ ಹಂಚ್ಕೊಳ್ಬೇಕು ಅಂದರೆ ಶ್ರಮ ವಹಿಸಿ ಕ್ರೆಡಿಟ್ ತೊಗೊಳ್ಳೋದು ಬೇರೆ. ಇಲ್ಲಿ ಇದೇನು ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿ 2 ತಿಂಗಳು ಮುಂದಕ್ಕೆ ಹಾಕ್ಸೋದ್ರಲ್ಲಿ ಎಲ್ಲದರಲ್ಲೂ ಯೋಜನೆ ಹೋರಾಟ ರೂಪಿಸಿದ್ದು JDS. ಈಗ ತುಂಬ ಲೇಟಾಗಿ ಬಿಜೆಪಿ ಎಂಟ್ರಿ ಕೊಡ್ತಾ ಇರೋದ್ರಿಂದ ಏನಾಗುತ್ತೆ ಅನ್ನೋದು ಸಹಜವಾದಂತಹ ಕುತೂಹಲ. ಮತ್ತು ಬಿಜೆಪಿ ಯಾವಾಗಲೂ ಅಷ್ಟೇ ಯಾವ ಹೋರಾಟನ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡುವಲ್ಲಿ ಎಡವುತ್ತಾ ಅನ್ನೋದು. ನೋಡಿ, ಬಿಡದಿ ಟೌನ್ಶಿಪ್ ಹೋರಾಟದಲ್ಲಿ ಬಿಜೆಪಿ ಸ್ವಲ್ಪ ಯಾಮಾರ್ಥ ಅಂತ ನಾವಿಲ್ಲಿ ಇದನ್ನು ವಿಶ್ಲೇಷಣೆ ಮಾಡಬಹುದು. ಯಾಕಂದರೆ ಹಳೆ ಮೈಸೂರು ಭಾಗದಲ್ಲಿ ಒಂದು ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೆ JDS ಅಂತೂ ತುಂಬ ಆ್ಯಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಫೈಲ್ಗಳನ್ನು ಓದಿಸೋದಿರ್ಬೋದು ನಾಯಕರ ಕೈಯಿಂದ, ಕಾನೂನಾತ್ಮಕವಾಗಿ ಹೆಜ್ಜೆ ಇಡಿಸೋದಿರ್ಬೋದು, ಎಲ್ಲ ಆ್ಯಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಬಟ್ ಬಿಜೆಪಿಗೆ ಎಷ್ಟೇ ಆಪರ್ಚುನಿಟಿಯನ್ನು ಕೊಟ್ಟರೂ ಕೂಡ ಒಂದು ಪ್ರಿನ್ಸಿಪಲ್ ಆಪೋಸಿಷನ್ ಪಾರ್ಟಿ ಹೆಂಗೆ ಕೆಲಸ ಮಾಡಬೇಕು ಹಂಗೆ ಮಾಡೋದಕ್ಕಾಗ್ತಾ ಇಲ್ಲ. ಯಾವುದೇ ಯೋಜನೆಗಳ ವಿರುದ್ಧ, ಸರ್ಕಾರದ ವಿರುದ್ಧ ಹೋರಾಟ ರೂಪಿಸುವಲ್ಲಿ ಬಿಜೆಪಿ ಬೆಟ್ರಾ JDS ಬೆಟ್ರಾ ಅಂತ ಕೇಳಿದ್ರೆ ನೀವು ಯಾರನ್ನೇ ಹೋಗಿ ಕೇಳಿ, ಎಲ್ಲರೂ ಹೇಳೋದು JDS ಅಂತ. ಬಿಕಾಸ್ ಅವ್ರಿಗೆ ಗೊತ್ತಿದೆ ಹೋರಾಟ ಹೇಗೆ ತೊಗೊಂಡು ಹೋಗಬೇಕು.